ಇರೋ ಹಸಿವು ನೀಗಿಸುವಂತಹ ಕ್ಯಾಂಟೀನ್ಗೆ ಅಡುಗೆ ಅನಿಲದ ಗ್ರಹಣ ಹಿಡಿದಿದೆ. ತುಮಕೂರಿನ ಇಂದಿರಾ ಕ್ಯಾಂಟೀನ್ನಲ್ಲಿ ಗ್ಯಾಸ್ ಸಂಕಷ್ಟ ಎದುರಾಗಿದೆ. ಗ್ಯಾಸ್ ಇಲ್ಲದೆ ಕಂಗಾಲಾಗಿದ್ದಾರೆ ಇಂದಿನ ಕ್ಯಾಂಟೀನ್ನ ಸಿಬ್ಬಂದಿ. ಹಸಿವು ನೀಗಿಸುವಂತಹ ಕ್ಯಾಂಟೀನ್ಗೆ ಈಗ ಅಡುಗೆ ಅನಿಲದ ಗ್ರಹಣ ಹಿಡಿದಿದೆ. ತುಮಕೂರಿನ ಇಂದಿರಾ ಕ್ಯಾಂಟೀನ್ನಲ್ಲಿ ಈ ಸಂಕಷ್ಟ ಎದುರಾಗಿರುವಂತದ್ದು. ಗ್ಯಾಸ್ ಇಲ್ಲದೆ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಇಂದಿರಾ ಕ್ಯಾಂಟೀನ್ ಎಲ್ಲಿ ಬಂದಾಗ್ಬಿಡುತ್ತೋ ಅಂತ ಯೋಚನೆಯಲ್ಲಿರುವಂತದ್ದು. LPG ಅಭಾವದಿಂದ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಇನ್ನು ಬಡವರು ಅಲ್ದಾಡ್ತಾ ಇದ್ದಾರೆ. ರೈಲ್ವೆ ನಿಲ್ದಾಣ ರಸ್ತೆಯ ಕ್ಯಾಂಟೀನ್ನಲ್ಲಿ ಸೌದೆ ಒಲೆ ಅಡುಗೆ ಮಾಡ್ತಾ ಇರುವಂತ ಪರಿಸ್ಥಿತಿ ಬಂದಿದೆ. 6 ಕ್ಯಾಂಟೀನ್ಗಳಿದೆ. 6 ಕ್ಯಾಂಟೀನ್ಗಳಿಗೂ ಒಂದು ರೀತಿಯಾಗಿ ಬಿಸಿ ತಟ್ಟಿದೆ. ಗ್ಯಾಸ್ ಅಭಾವದ ಬಿಸಿ. ಅಡುಗೆ ಒಲೆಯನ್ನ ಬಳಸಿ ಅವರು ಇಂದಿರಾ ಕ್ಯಾಂಟೀನ್ನಲ್ಲಿ ಬಡವರು ಅಥವಾ ಯಾರಿಗೆ ಹೊರಗೆ ಹೋಗಿ ಹೋಟೆಲ್ಗಳಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಊಟ ಮಾಡೋಕ್ಕೆ ಅಂತ ಪರಿಸ್ಥಿತಿ ಇಲ್ಲ ಅಂಥವರಿಗೆ ತಮ್ಮ ಸಹಾಯ ಏನಿದೆ ಅದನ್ನು ಬಿಡಬಾರ್ದು ಅಂತ ಸಿಬ್ಬಂದಿ ಒಲೆಯನ್ನ ಬಳಸಿ ಅಡುಗೆ ಮಾಡಿ ಬಡಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಸ್ತವರಿಗೆ ಬಡಿಸೋದಕ್ಕೆ ಅಂತ ಕ್ಯಾಂಟೀನ್ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. 6 ಕ್ಯಾಂಟೀನ್ಗಳಿದ್ರೆ 6 ಕ್ಯಾಂಟೀನ್ಗಳಿಗೂ ಕೂಡ ಈ ಸಿಲಿಂಡರ್ ಅಭಾವದ ಬಿಸಿ ತಟ್ಟಿದೆ. ಕ್ಯಾಂಟೀನ್ ಮೆನ್ಯೂನಲ್ಲಿ ಕೇವಲ ಅನ್ನ ಸಾಂಬಾರ್ ಮಾತ್ರ ಲಭ್ಯ ಅಂತ ಅನ್ನ ಸಾಂಬಾರನ್ನ ತಯಾರಿಸಿ ಅವರು ಅಲ್ಲಿಗೆ ಬಂದಂತಹ ಜನತೆ ಏನಿದ್ದಾರೆ ಅವರಿಗೆ ಬಡಿಸ್ತಾ ಇದ್ದಾರೆ. ತುಮಕೂರು ಮಾತ್ರ ಅಲ್ಲ, ಸಾಕಷ್ಟು ಕಡೆ ಇಂದಿರಾ ಕ್ಯಾಂಟೀನ್ ಎಷ್ಟೋ ಕಡೆ ಬಂದ್ ಮಾಡಿಕೊಂಡು ಹೋಗಿರುವಂತಹ ಘಟನೆಗಳು ಕೂಡ ನಡೀತಾ ಇದೆ. ಅದೇ ರೀತಿಯಾಗಿ ತುಮಕೂರಿನ ಈ ಇಂದಿರಾ ಕ್ಯಾಂಟೀನ್ನ ಸಿಬ್ಬಂದಿ ಏನಿದ್ದಾರೆ, ಇವಾಗ ಬರ್ತಾರೆ ಜನ ನಮ್ಮನ್ನ ನಂಬಿ, ಅವರಿಗೆ ಮೋಸ ಆಗಬಾರ್ದು ಅಥವಾ ಅವರು ಸುಮ್ಮನೆ ಬಂದು ವಾಪಸ್ ಹೋಗೋದು ಬೇಡ ಅಂತ ಸೌದೆ ಒಲೆಯನ್ನ ಬಳಸಿ ಅವರು ಅನ್ನ ಸಾಂಬಾರನ್ನ ಮಾತ್ರ ಮೆನ್ಯೂನಲ್ಲಿ ಇಟ್ಕೊಂಡು ಅವರಿಗೆ ಬಡಿಸ್ತಾ ಇರುವಂಥದ್ದು. ಹಸಿವು ನೀಗಿಸುವಂತ ಕ್ಯಾಂಟೀನ್ಗಳಿಗೆ ಈಗ ಅನಿಲದ ಗ್ರಹಣ ಹಿಡಿದಿದೆ. ಪರದಾಡ್ತಾ ಇದ್ದಾರೆ ಕ್ಯಾಂಟೀನ್ನ ಸಿಬ್ಬಂದಿಗಳು. ಹೇಗೆ ನಡೆಸೋದು ಕ್ಯಾಂಟೀನ್ ಅನ್ನ? ಹಸಿದವರು ಸಾಕಷ್ಟು ಮಂದಿಗೆ ಒಂದು ರೀತಿಯಾಗಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಹೇಶ್ ನೀಡ್ತಾರೆ. ಮಹೇಶ್, ಇಂದಿರಾ ಕ್ಯಾಂಟೀನ್ಗೆ ಈಗಾಗಲೇ ಸೌದೆ ಒಲೆಯನ್ನ ಬಳಸಿ ಅವರು ಹಸಿದವರಿಗೆ ಊಟ ಹಾಕುವಂತಕ್ಕೆ ಮುಂದಾಗಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ? ಎಸ್ ಗಾಯತ್ರಿ, ಏನು ಗ್ಯಾಸ್ ಸಿಲಿಂಡರ್ನ ಸಮಸ್ಯೆಯಿಂದಾಗಿ ಹೋಟೆಲ್ ಉದ್ಯಮ ಆಗಿರ್ಬೋದು, ಇತರ ಉದ್ಯಮಗಳೆಲ್ಲವೂ ಕೂಡ ಈಗ ಮುಚ್ಚಲ್ಪಡ್ತಾ ಇದಾವೆ. ಈ ಮಧ್ಯೆ ನಿನ್ನೆನೂ ಕೂಡ ತುಮಕೂರು ಜಿಲ್ಲೆಯ ತುಮಕೂರು ನಗರದ ಆರು ಕ್ಯಾಂಟೀನ್ಗಳು ಕೂಡ ಬಂದಾಗಿದ್ವು ಗ್ಯಾಸ್ನ ಒಂದು ಸಮಸ್ಯೆಯಿಂದ. ನಿನ್ನೆ ಇಡೀ ದಿನ ಕೂಡ ಬಂದಾಗಿತ್ತು. ಇವತ್ತು ಕೂಡ ಬೆಳಗ್ಗೆ ಕೂಡ ಬಂದಾಗಿತ್ತು. ಮಧ್ಯಾಹ್ನದ ನಂತರ ಈಗ ಸೌದೆ ಒಲೆಯನ್ನ ಬಳಸಿ ಒಂದು ಏನು ಊಟದ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಯಾಕಂತಂದ್ರೆ ಸುಮಾರು 100 ಜನಗಳು ಈ ಒಂದು ಇಂದಿರಾ ಕ್ಯಾಂಟೀನ್ಗೆ ಊಟಕ್ಕಾಗಿ ಬಂದು ಹೋಗ್ತಾ ಇದ್ರು. ಇದನ್ನ ಜೊತೆಗೆ ಇದರ ಮಧ್ಯೆ ಮಾಧ್ಯಮಗಳು ಕೂಡ ನಿನ್ನೆ ಸುದ್ದಿ ಪ್ರಸಾರ ಮಾಡಿದಂತ ಸಂದರ್ಭದಲ್ಲಿ ದಿಢೀರನೆ ಎಚ್ಚೆತ್ತಂತಹ ಅಧಿಕಾರಿಗಳು ನಾಳೆ ಸಂಜೆ ಒಳಗೆ ಏನು ಗ್ಯಾಸ್ ಅನ್ನ ವ್ಯವಸ್ಥೆ ಮಾಡ್ತೀವಿ, ಈಗ ಸದ್ಯಕ್ಕೆ ಸೌದೆ ಹೊಲೆಯಲ್ಲೇ ಈ ಒಂದು ಊಟದ ವ್ಯವಸ್ಥೆಯನ್ನ ಮಾಡಿ ಅಂತೇಳಿ ಹೇಳಿದ ಒಂದು ಹಿನ್ನೆಲೆಯಲ್ಲಿ ಇಂದು ಮಧ್ಯಾಹ್ನದಿಂದ ಈ ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟದ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅನ್ನ ಮತ್ತೆ ಸಾಂಬಾರನ್ನ ವ್ಯವಸ್ಥೆ ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ಸಂಜೆನೂ ಕೂಡ ಅನ್ನ ಮತ್ತು ಸಾಂಬಾರ್ನ ವ್ಯವಸ್ಥೆ ಮಾಡಲಾಗ್ತಿದೆ. ಸದ್ಯಕ್ಕೆ ಅಂದ್ರೆ ಬೇರೆ ಟೈಮ್ಗಳಲ್ಲಿ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮತ್ತೆ ವಡೆ ಈ ತರದ ಒಂದು ವ್ಯವಸ್ಥೆ ಮಾಡ್ಲಾಗ್ತಾ ಇತ್ತು. ಆದ್ರೆ ಗ್ಯಾಸ್ ನ ಒಂದು ಸಮಸ್ಯೆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಒಂದು ಅನ್ನ ಸಾಂಬಾರ್ ಮತ್ತೆ ಸಿಂಪಲ್ ಆಗಿ ಆಗುವಂತ ಒಂದು ತಿಂಡಿ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ಇಂದಿರಾ ಕ್ಯಾಂಟೀನ್ ಮ್ಯಾನೇಜರ್ ಆದಂತ ಈ ಒಂದು ಮ್ಯಾನೇಜರ್ ಈ ಒಂದು ಹೇಳಿಕೆಯನ್ನ ನೀಡಿರ್ತಕ್ಕಂಥದ್ದು. ಗಾಯತ್ರಿ, ಎಸ್, ಧನ್ಯವಾದ ಮಹೇಶ್ ನಿಮ್ಮ ಮಾಹಿತಿಗಾಗಿ. ಏನ್ ಮಾಡಿದ್ದಾರೆ? ಬೇಳೆ ಸಾಂಬಾರು. ದಿನ ಏನ್ ಕೊಡ್ತಿದ್ರು?